ಹಾಗೆ ಲಕ್ಕಿ ಕಲರ್ಸ್, ಲಕ್ಕಿ ಡೇಸ್ ಅಥವಾ ಲಕ್ಕಿ ಜೆಮ್ ಸ್ಟೋನ್ಸ್ ಇದನ್ನೆಲ್ಲ ಮಾತಾಡ್ತಾರೆ. ಓಕೆ, ಅದು ಹೇಳ್ಬೇಕಂದ್ರೆ ಲಕ್ಕಿ ಕಲರ್ಸ್ ಅಂತ ತಗೊಂಡಾಗ ನೀವು ಸಾಮಾನ್ಯವಾಗಿ ಮೇಷರಾಶಿಗೆ ಕೆಂಪು, ವೃಷಭ ರಾಶಿಗೆ ಬಿಳಿ, ಮಿಥುನ ರಾಶಿಗೆ ಹಸಿರು, ಮತ್ತೆ ಕಟಕ ರಾಶಿಗೆ ಬಿಳಿನೇ ಚಂದ್ರನ್ಗೆ, ಮತ್ತೆ ರವಿ ತಗೊಂಡಾಗ ಆರೆಂಜ್ ಕಲರ್ ಕೇಸರಿ ಕಲರ್, ಬುಧ ತಗೊಂಡಾಗ ಮತ್ತೆ ಹಸಿರು ಕಲರ್, ಮತ್ತೆ ಶುಕ್ರ ತಗೊಂಡಾಗ ಬಿಳಿ ಕಲರ್, ಈ ತರ ಬರ್ತಾ ಇರುತ್ತೆ. ಶನಿ ತಗೊಂಡಾಗ ನೀಲ, ಇಂದ್ರನೀಲ ಅಥವಾ ಕಪ್ಪು ಬಣ್ಣ ಅಂತ ಹೇಳ್ತೀವಿ. ಗುರು ತಗೊಂಡಾಗ ಹಳದಿ ಬಣ್ಣ ಅಂತ ಹೇಳ್ತೀವಿ ನಾವು. ಸೊ ಇದ್ರ ಮೇಲೆ ರಾಶಿ ಮೇಲೆ ನೀವು ಕಲರ್ಗಳನ್ನ ಧರಿಸಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತೀವಿ ನಾವು ಸಾಮಾನ್ಯವಾಗಿ. ಇವಾಗ ಸೋಮವಾರದಿಂದ ನಾವು ಶನಿವಾರದವರೆಗೂ ಭಾನುವಾರದವರೆಗೂ ತಗೋತೀವಿ. ಸೊ ವಾರ ಅಂತ ತಗೊಂಡಾಗ, ಈಗ ಸೋಮವಾರ ಅಂತ ತಗೊಂಡಾಗ ನಾವು ಸಾಮಾನ್ಯವಾಗಿ ಲಕ್ಕಿ ಕಲರ್ ಅಂತ ತಗೊಂಡಾಗ, ಸೋಮವಾರ ಅಂತ ತಗೊಂಡಾಗ ಸಾಮಾನ್ಯವಾಗಿ ಸೋಮವಾರದ ಅಧಿಪತಿ ಚಂದ್ರ ಅಂತ ತಗೊಂಡಾಗ ಅದು ಒಂದು ಬಿಳಿ ಕಲರ್. ಸೊ ನೀವೇನಾದ್ರೂ ಒಂದು ಕೆಲ್ಸಕ್ಕೆ ಹೋಗುವಾಗ ನಾನು ಸಾಮಾನ್ಯವಾಗಿ ಇದನ್ನು ಸಜೆಸ್ಟ್ ಮಾಡ್ತಾ ಇರ್ತೀನಿ. ಸೋಮವಾರ ಹೋಗ್ತೀರಾ, ಸೊ ಒಂದು ವೈಟ್ ಡ್ರೆಸ್ ಅಥವಾ ಕ್ರೀಮ್ ಕಲರ್, ಲೈಟ್ ಕಲರ್ ಬಟ್ಟೆ ಹಾಕೊಂಡು ಹೋಗಿ, ನಿಮ್ಗೊಂದು ಒಳ್ಳೆ ಶುಭಕಾರಿ ಆಗುತ್ತೆ ಅಂತ ಹೇಳಿ. ಈಗ ಸೋಮವಾರಕ್ಕೆ ನಾನು ಇನ್ನೂ ಕೆಲವು ಕಲರ್ಸ್ ಕೊಡ್ತೀನಿ. ಯಾಕೆ ಅಂತ ತಿಳ್ಕೊಳ್ಳಿ ನೀವು. ಸೋಮವಾರ ಅಂತ ತಕ್ಷಣ ಬರೀ ವೈಟೇ ಎಲ್ಲರೂ ಹೇಳ್ತಾರೆ. ಅದ್ರ ಜೊತೆ ನಾನು ಕಾಂಬಿನೇಷನ್ ಮಾಡ್ಕೊಡ್ತೀನಿ. ಸೊ ಎಲ್ಲ ಹಾಕೊಂಡು ಹೋಗಿ, ಅಥವಾ ವೈಟ್ ಪ್ಯಾಂಟು ಯೆಲ್ಲೋ ಶರ್ಟು, ಅಥವಾ ವೈಟ್ ಸ್ಯಾರಿ ಯೆಲ್ಲೋ ಬ್ಲೌಸು, ಆ ತರ ಕಾಂಬಿನೇಷನ್ ಕೊಡ್ತೀನಿ. ಯಾಕಂದ್ರೆ ಅದು ಒಂದು ತುಂಬಾ ಯೋಗದ ಕಲರ್ ಅದು. ಸೊ ಗುರು ಚಂದ್ರ ಬರುತ್ತೆ ಅಲ್ಲಿ ಕಾಂಬಿನೇಷನ್, ಗಜಕೇಸರಿ ಯೋಗ. ಸೊ ಅವ್ರ ಆ ಎರಡು ಕಾಂಬಿನೇಷನ್ ಹಾಕೊಂಡು ಹೋದಾಗ ಅವರಲ್ಲಿ ಒಂದು ಪಾಸಿಟಿವ್ ಎನರ್ಜಿ, ಆ ಕೆಲಸ ಆಗುವಂತ ಕಾರ್ಯಗಳು ಆಗುತ್ತೆ. ನೆಕ್ಸ್ಟ್ ನಾನು ಮಂಗಳವಾರ ಅಂತ ತಗೊಂಡಾಗ, ಸಾಮಾನ್ಯವಾಗಿ ನಾನು ಮಂಗಳವಾರ ಎಲ್ಲಾರ್ಗು ಸಜೆಸ್ಟ್ ಮಾಡೋದೇನಂದ್ರೆ ಕಪ್ಪು ಬಟ್ಟೆ ಹಾಕ್ಬೇಡಿ ಅಂತ ಹೇಳ್ತೀನಿ ಮಂಗಳವಾರದ ದಿವಸ. ಸೊ ಕುಜ ಶನಿ ಬರುತ್ತೆ ಅಲ್ಲಿ ಕಾಂಬಿನೇಷನ್, ಕಪ್ಪು ಬಟ್ಟೆ ಅಥವಾ ಮಂಗಳವಾರದ ದಿವಸ ಬ್ಲೂ ಕಲರು ಹಾಕ್ಬೇಡಿ ಅಂತ ಹೇಳ್ತೀನಿ. ಯಾಕಂದ್ರೆ ಕುಜ ಅವ್ರಿಬ್ರದ್ದು ಕ್ವಾರ್ಲಿಂಗ್ ನೇಚರ್, ಅವರಿಬ್ರು ಬದ್ಧ ಶತ್ರುಗಳು. ಆಗ ಮನಸ್ಸಿಗೆ ನೆಮ್ಮದಿ ಇರಲ್ಲ, ಅಥವಾ ಆ ಬಟ್ಟೆ ಹಾಕಿದಾಗ ನಿಮ್ಮಲ್ಲಿ ಆ ಕ್ವಾರ್ಲಿಂಗ್ ನೇಚರ್ ಎಲ್ಲೋ ಒಂದ್ ಕಡೆ ಯಾರ ಹತ್ರನೋ ಒಂದ್ ಸಣ್ಣದಾಗಾದ್ರೂ ಜಗಳ ಆಗುತ್ತೆ, ಅಥವಾ ಏನೋ ಮನಸ್ಸಿಗೆ ಶಾಂತಿ ಇರಲ್ಲ. ಆ ಆಪೋಸಿಟ್ ನ ಯಾವತ್ತೂ ನಾವು ಅಟ್ರಾಕ್ಟ್ ಮಾಡಬಾರ್ದು. ಸೊ ಕುಜ ಅಂತ ತಗೊಂಡಾಗ ಅಲ್ಲಿ ಕುಜ ಗುರು ಯೋಗಕಾರಕರು. ಸೊ ಕುಜ ರವಿ ಯೋಗಕಾರಕರು. ಕೆಂಪು ಅಥವಾ ಆರೆಂಜ್ ಹಾಕು, ಕುಜ ಗುರು. ಸೊ ಕೆಂಪು ಹಾಕಿದ್ರೆ ನೀನು ಎಲ್ಲೋ ಹಾಕೋ, ಕಾಂಬಿನೇಷನ್ ಹಂಗ್ ಮಾಡ್ಕೊಂಡು ಹಾಕೋ. ಆಪೋಸಿಟ್ ಕಲರ್ ಹಾಕೊಂಡು ಹೋದಾಗ ಯಾವುದೇ ಕೆಲ್ಸಕ್ಕೆ ಹೋದಾದ್ರು ಅದು ಅಷ್ಟು ಸಕ್ಸಸ್ ಕೊಡಲ್ಲ ಅಂತ ಹೇಳ್ತೀನಿ. ನೆಕ್ಸ್ಟ್ ಬುಧವಾರ ಅಂತ ತಗೊಂಡಾಗ ಗ್ರೀನ್ ಕಲರ್. ಸೊ ಗ್ರೀನ್ ಕಲರ್ ಫುಲ್ ಗ್ರೀನ್ ಕಲರ್ ಹಾಕಕ್ಕಾಗಲ್ಲ ಅಂತ ಕೇಳಿದ್ರೆ ಬುಧಂಗೆ ಯಾರು ಮಿತ್ರರು? ರವಿ ಮಿತ್ರ. ಸೊ ಗ್ರೀನ್ ವಿತ್ ಆರೆಂಜ್ ಹಾಕು ಅಂತ ಹೇಳ್ತೀವಿ. ಸೊ ಬುಧ ಅಂತ ತಗೊಂಡಾಗ ನಾವು ಬುಧಂಗೆ ಶುಕ್ರನ ಮಿತ್ರ ಆಗ್ತಾನೆ. ಗ್ರೀನ್ ವಿತ್ ವೈಟ್ ಅಥವಾ ಕ್ರೀಮ್ ಕಲರ್ ಅದನ್ನ ಕಾಂಬಿನೇಷನ್ ಮಾಡಿ ಹಾಕೋ, ನಿಂಗೆ ಒಳ್ಳೆ ಕಾಂಬಿನೇಷನ್ ಸೂಟ್ ಆಗುತ್ತೆ. ಯಾವುದೋ ಒಂಥರ ಮಾನಸಿಕ ಗೊಂದಲ ಇರಲ್ಲ ಅಂತ ಹೇಳ್ತೀವಿ. ನೆಕ್ಸ್ಟ್ ಗುರು ಅಂತ ತಗೊಂಡಾಗ ಎಲ್ಲೋ ಪ್ರಿಫರ್ ಮಾಡ್ತೀವಿ ನಾವು. ಎಲ್ಲೋ ಪ್ರಿಫರ್ ಮಾಡಿದಾಗ, ಸೊ ಗುರುವಿಗೆ ಯಾರು? ಚಂದ್ರ ಫ್ರೆಂಡು. ಸೊ ಅಲ್ಲೂ ಕೂಡ ಎಲ್ಲೋ ವಿತ್ ವೈಟ್ ತಗೋಬಹುದು ನಾವು. ಅಥವಾ ಗುರು ರವಿನೂ ಅಷ್ಟೇ ಪರಮ ಮಿತ್ರರು. ಎಲ್ಲೋ ವಿತ್ ಆರೆಂಜ್ ಹಾಕು ಅಂತ ಹೇಳ್ತೀವಿ. ಸೊ ಆ ಗ್ರಹಗಳ ಒಂದು ಮಿತ್ರತ್ವದ ಮೇಲೆ ಕಲರ್ ಕಾಂಬಿನೇಷನ್ ಕೊಟ್ಟಾಗ ತುಂಬಾ ಅಲ್ಲೊಂದು ಯೋಗ ಫಾರ್ಮ್ ಆಗುತ್ತೆ ಅಂತ ಹೇಳ್ತೀವಿ. ಆ ಯೋಗನ ಅಲ್ಲಿ ಕಂಬೈನ್ ಮಾಡಿ ಆ ಕಲರ್ ಕೊಟ್ಟಾಗ ಅವ್ರಿಗೆ ಆ ಲಕ್ಕಿ ಕಲರ್ಸ್ ಹಾಕಿ ಬರುತ್ತೆ. ನೆಕ್ಸ್ಟ್ ಶುಕ್ರವಾರ ಅಂತ ತಗೊಂಡಾಗ ಶುಕ್ರಂದು ಬಿಳಿ ಬಣ್ಣ ಅಥವಾ ವಜ್ರ ಅಂತ ತಗೋತೀವಿ. ಬಿಳಿ ಬಣ್ಣನೇ ಮುಖ್ಯವಾಗಿ ತಗೊಳ್ಳೋದು. ಸೊ ಶುಕ್ರಂಗೆ ಮಿತ್ರರು ಯಾರು ಅಂತ ತಗೊಂಡಾಗ ನಾವು ಶುಕ್ರಂಗೆ ಬುಧ ಮಿತ್ರ ಆಗ್ತಾನೆ. ಸೊ ವೈಟ್ ವಿತ್ ಗ್ರೀನ್ ತಗೊಳಪ್ಪ ಅಂತ ಹೇಳ್ತೀವಿ. ಸೊ ಹಂಗೆ ಆ ಕಾಂಬಿನೇಷನ್ ನೋಡಿ ಶುಕ್ರಂಗೆ ಶನಿ ಮಿತ್ರ ಆಗ್ತಾನೆ. ಸೊ ನೀವು ವೈಟ್ ಹಾಕಿದ್ರೆ ಬ್ಲೂ ಕಾಂಬಿನೇಷನ್, ಬ್ಲೂ ಅಥವಾ ಬ್ಲ್ಯಾಕ್ ಹಾಕು, ಏನ್ ತೊಂದರೆ ಇಲ್ಲ, ಅವರಿಬ್ರು ಮಿತ್ರರು ಆಗ್ತಾರೆ. ಆ ತರ ಕಾಂಬಿನೇಷನ್ ನೀವು ನೋಡಿ ಕಲರ್ಸ್ ಸಜೆಸ್ಟ್ ಮಾಡಿದಾಗ ಆ ಕಲರ್ಸ್ ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಶನಿವಾರ ಅಂತ ತಗೋತೀವಿ ನಾವು. ಶನಿವಾರ ತಗೊಂಡಾಗ ಬ್ಲೂ ಅಂಡ್ ಬ್ಲ್ಯಾಕ್ ಶನಿ ಒಂದು ಬಣ್ಣ ಅಂತ ತಗೊಂಡಾಗ, ಸೊ ಅವನಿಗೆ ಮಿತ್ರರು ಯಾರು? ಶುಕ್ರ ಅಂತ ತಗೋತೀವಿ, ಶನಿಗೆ ಮಿತ್ರ. ಸೊ ಶುಕ್ರ ಅಂತ ತಗೊಂಡಾಗ ಬ್ಲೂ ಬ್ಲ್ಯಾಕ್ ವೈಟ್ ಕಾಂಬಿನೇಷನ್ ಮಾಡ್ಕೊಂಡು ಹಾಕೊಳಪ್ಪ. ಆಗ ನಿನಗೆ ಒಂಥರ ಆವತ್ತಿನ ದಿವಸ ಒಂದು ಒಳ್ಳೆ ಇದು ಫಾರ್ಮ್ ಆಗುತ್ತೆ, ಯೋಗ ಫಾರ್ಮ್ ಆಗುತ್ತೆ. ಇನ್ನು ಭಾನುವಾರ ಅಂತ ತಗೊಂಡಾಗ ರವಿಯ ಒಂದು ಕಲರ್ ಬಂತು ಆರೆಂಜ್ ಕಲರ್. ಸೊ ಆರೆಂಜ್ ಕಲರ್ ತಗೊಂಡಾಗ ಯಾವುದೇ ಕಾರಣಕ್ಕೂ ಭಾನುವಾರದ ದಿವಸ ಬ್ಲ್ಯಾಕ್ ಬ್ಲೂ ಹಾಕ್ಬೇಡ ಅಂತ ಹೇಳ್ತೀವಿ. ಯಾಕಂದ್ರೆ ಶನಿ ರವಿ ಪರಮ ಶತ್ರುಗಳು ಅಂತ. ಸೊ ಭಾನುವಾರ ಆ ಕಲರ್ ಹಾಕಿಸಿದಾಗ ಅವ್ರಿಗೆ ಆ ಕೆಲಸ ಏನೋ ಅಷ್ಟು ಹೂವಿನ ಸರ ಎತ್ತದಂಗ ಆಗಲ್ಲ, ಸುಸೂತ್ರವಾಗಲ್ಲ ಅಂತ ಹೇಳ್ತೀವಿ ನಾವು. ಸೊ ರವಿಗೆ ಬುಧನ್ ಕಾಂಬಿನೇಷನ್ ಕೊಡ್ತೀವಿ. ಸೊ ಆರೆಂಜ್ ಹಾಕು, ಇಲ್ಲಾಂದ್ರೆ ಗ್ರೀನ್ ವಿತ್ ಆರೆಂಜ್ ಹಾಕು, ಏನು ತೊಂದರೆ ಆಗಲ್ಲ. ರವಿ ಬುಧ ಅವರಿಬ್ರು ಪರಮ ಮಿತ್ರರು. ಈ ತರ ಕಾಂಬಿನೇಷನ್ ಮಾಡಿ ಅವ್ರವ್ರ ಶತ್ರು ಗ್ರಹಗಳ ಕಲರ್ನ ಕಂಬೈನ್ ಮಾಡ್ಕೊಡದೇ ಇದ್ದಾಗ ಅವ್ರಿಗೊಂದು ಯೋಗ ಫಾರ್ಮ್ ಆಗಲ್ಲ, ತೊಂದರೆಗಳಿಗೆ ಈಡಾಗ್ತಾರೆ ಅವರು.
ಅಥವಾ ಮಾನಸಿಕವಾಗಿ ಗೊಂದಲ ಆಗುತ್ತೆ. ಈ ತರ ಎಲ್ಲ ಪ್ರಾಬ್ಲಮ್ ಆಗೋದ್ರಿಂದ ನಾವು ಅದಕ್ಕೆ ಮ್ಯಾಚಿಂಗ್ ಕೊಡಲ್ಲ. ಸ್ವಲ್ಪ ನಾನು ಹೇಳಿ ಲಕ್ಕಿ ಕಲರ್ಸ್ನ ಕೆಲವ್ರಿಗೆ ಸಜೆಸ್ಟ್ ಮಾಡ್ತೀನಿ. ಓಕೆ. ಆಮೇಲೆ ಇವಾಗ ರತ್ನಧಾರಣೆ ಅಂತ ತಗೋತೀವಿ. ಈ ಜ್ಯೋತಿಷರು ಏನ್ ಮಾಡಿದ್ದಾರೆ ಅಂದ್ರೆ ಈ ಕುಂಡಲಿ ಹಾಕ್ಬಿಟ್ಟು ಮೇಷಕ್ಕೆ ಕೆಂಪು ಕಲರು, ವೃಷಭಕ್ಕೆ ಬಿಳಿ ಕಲರು, ಮಿಥುನಕ್ಕೆ ಹಸಿರು ಕಲರು, ಈ ತರ ಕೊಟ್ಬಿಟ್ಟಿದ್ದಾರೆ, ಒಂದು ಚಾರ್ಟ್ ಕೊಟ್ಬಿಟ್ಟಿದ್ದಾರೆ. ಆದ್ರೆ ಕೆಲವು ಸತಿ ಏನಾಗುತ್ತೆ ಅಂದ್ರೆ ನಾವು ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ತಗೊಂಡಾಗ ಆ ರಾಶಿ ಮೇಲೆ ನಾವು ಕಲರ್ ಕೊಟ್ಬಿಟ್ಟು ಹರಳು ಹಾಕೋದು ತುಂಬಾ ತಪ್ಪಾಗುತ್ತೆ. ಕೆಲವು ಸತಿ ಇದನ್ನ ಕೇಳಿದ್ದಾರೆ ಬಂದು, ಈಗ ನಂದು ಮಿಥುನ ರಾಶಿ ನಾನು ಗ್ರೀನ್ ಹಾಕೊಂಡಿದ್ದೀನಿ, ನನ್ಗೇನು ಒಳ್ಳೇದಾಗ್ತಾ ಇಲ್ಲ ಅಂತ ಕೇಳ್ತಾರೆ. ಅವಾಗ ರತ್ನಶಾಸ್ತ್ರ ಏನಂತ ಹೇಳುತ್ತೆ, ಏನ್ ಆನ್ಸರ್ ಹೇಳ್ತೀರಾ ನೀವು ಅಲ್ವಾ? ಅವಾಗ ನೀವೇನ್ ಮಾಡ್ಬೇಕಂದ್ರೆ ಅಲ್ಲಿ ಮಿಥುನ ರಾಶಿಯ ಅಧಿಪತಿ ಬುಧ. ಸೊ ಅವನು ಎಲ್ಲಿದ್ದಾನೆ, ಅವ್ನು ನೀಚ ಆಗಿರ್ತಾನೆ ಅಥವಾ ಅವ್ನ ಶತ್ರು ಕ್ಷೇತ್ರದಲ್ಲಿ ಇರ್ತಾನೆ. ಅವ್ನಿಗೇನು ಬಲ ಇರಲ್ಲ, ನಿಮ್ಮ ರಾಶಿಯಾಧಿಪತಿಗೇನು ಬಲ ಇರಲ್ಲ. ನೀವು ಆ ಹರಳು ಹಾಕೊಂಡ್ರೆ ಏನ್ ಪ್ರಯೋಜನ? ನಿಮ್ಗದು ವರ್ಕ್ ಆಗಲ್ಲ. ಬಟ್ ಅದು ಇದಾಗ್ಬೇಕು, ಬರ್ಬೇಕಂತಾನೆ ಹಾಕೊಳ್ಳೋದಲ್ಲ. ಅಲ್ಲ, ಅವ್ನು ನೀಚ ಆಗಿದ್ದು ಬಲ ಬರಲ್ಲ ಅವಾಗ ನಿಮ್ಗೆ. ಅವನ ಪರಿಸ್ಥಿತಿ ಕೆಟ್ಟದಾಗಿರುತ್ತೆ. ಅವಾಗ ಹರಳು ಧರಿಸೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಅವನ ನೀಚತ್ವ ಹೋಗಿಸ್ಬೇಕಂದ್ರೆ ಬೇರೆ ಮಣಿ ಮಂತ್ರ ಧಾರಣೆ ಅಂತ ಕೊಡ್ತೀವಿ ನಾವು. ಸೊ ಮಂತ್ರ ಉಪದೇಶ ಮಾಡ್ಬೇಕಾ ಆ ಜಾತಕಕ್ಕೆ, ಅಥವಾ ಮಣಿನ್ ಕೊಡ್ಬೇಕಾ, ಅಥವಾ ಅವನಿಗೆ ಬೇರೆ ಯಂತ್ರಗಳು ಬರ್ಕೊಡ್ಬೇಕಾ, ಇವೆಲ್ಲ ತಿಳ್ಕೊಬೇಕು ನಾವು ಸಬ್ಜೆಕ್ಟ್ನ. ಅದಕ್ಕೆ ಹರಳು ಧರಿಸಿದ ತಕ್ಷಣ ಪ್ರಾಬ್ಲಮ್ ಆಗಲ್ಲ. ಯಾವಾಗ ಹರಳು ಕೊಡ್ಬೇಕು, ಇವಾಗ ನಿಮ್ ಲಗ್ನಾಧಿಪತಿಯಿಂದ, ಲಗ್ನಾಧಿಪತಿ ಯಾರು ಅಂತ ನೋಡ್ಬಿಟ್ಟು ಅವನು ನಿಮ್ಗೆ ನೀಚ ಆಗದೆ ಅಸ್ತ ಆಗದೆ ಅವನು ಒಳ್ಳೆ ಪ್ಲೇಸ್ ಅಲ್ಲಿ ಇದ್ದಾಗ ಲಗ್ನಾಧಿಪತಿ ಸ್ಟ್ರಾಂಗ್ ಆಗಿದ್ರೆ ಅವನ್ನ ಹರಳು ಕೊಡ್ಬೇಕು. ಅಲ್ಲಿಂದ ಪಂಚಮ ಸ್ಥಾನ 1, 5, 9 ಮಾತ್ರ ಹರಳುಗಳು ಕೊಡ್ಬೇಕು ರತ್ನಧಾರಣೆಯಲ್ಲಿ. 5ನೇ ಮನೆ ಅಧಿಪತಿ ನೋಡ್ಬೇಕು. ಲಗ್ನಾಧಿಪತಿ ಕೆಟ್ಟೋಗಿರ್ತಾನೆ, ರಾಹುಕೇತು ಮಧ್ಯ ಸಿಗಾಕೊಂಡಿರ್ತಾನೆ, ಅವಾಗ ಆ ಹರಳನ್ನ ನಾವು ಸಜೆಸ್ಟ್ ಮಾಡಬಾರ್ದು. ಪಂಚಮಾಧಿಪತಿನ ತಗೋಬೇಕು. ನೆಕ್ಸ್ಟ್ ಪಂಚಮ ಸ್ಥಾನ ಯಾವ್ದಿದೆ ಅಲ್ಲಿಂದ ಲಗ್ನದಿಂದ 5ನೇ ಮನೆ ನೋಡಿ, ಆ ಅಧಿಪತಿ ಚೆನ್ನಾಗಿದ್ರೆ ಆ ಪಂಚಮ ಸ್ಥಾನದ ಹರಳು ಕೊಡಿ, ಅವಾಗ್ಲೂ ಅವ್ರಿಗೆ ಒಳ್ಳೇದಾಗುತ್ತೆ. ಅಥವಾ ನೈನ್ತ್ ಲಾರ್ಡ್ ತಗೊಂಡಾಗ ಅವನ್ ಚೆನ್ನಾಗಿದ್ದು ಅವ್ರಿಗೆ ಶುಭದಲ್ಲಿ ಇದ್ರೆ ಅವನ್ನ ಹರಳು ಕೊಡಿ, ಅವ್ರಿಗೆ ಇನ್ನೂ ತುಂಬಾ ಚೆನ್ನಾಗಿ ಒಳ್ಳೇದಾಗುತ್ತೆ. ರಾಹುಕೇತು ಅಫ್ಲಿಕ್ಟ್ ಆಗಿದ್ದಾಗ ಅಥವಾ ಆ ಅಧಿಪತಿ ನೀಚ ಆಗಿ ಅವನು ಶತ್ರು ಕ್ಷೇತ್ರದಲ್ಲಿ ಇದ್ದಾಗ ಆ ಹರಳುಗಳನ್ನ ನಾವು ಸಜೆಸ್ಟ್ ಮಾಡಲ್ಲ. ತೊಂದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಅವ್ರಿಗೆ ಅಂತ ಹೇಳ್ತೀವಿ ನಾವು. ಇದು ತುಂಬಾ ಚೆನ್ನಾಗಿ ಕ್ಲಾರಿಟಿ ಸಿಕ್ತು. ಯಾಕಂದ್ರೆ ನಾನೇ ಆಗ್ಲೇನು ನನ್ಗೆ ಆಕ್ಚುಲಿ ಅದ್ರ ಮೇಲೆ ನಂಬಿಕೆನೇ ಇರ್ಲಿಲ್ಲ. ಯಾಕಂದ್ರೆ ನನ್ ಸೇಮ್ ಥಾಟ್ ನನ್ಗೂ ಬರ್ತಾ ಇತ್ತು. ನಾನು ಯಾವಾಗ್ಲೂ ನೋಡಿದಾಗ ಆಲ್ರೆಡಿ ವೀಕ್ ಇರ್ತಾನೆ, ಆ ವೀಕ್ನೆಸ್ ನ ನಾವು ಜಾಸ್ತಿ ಅಂತ ಒಂದ್ ಥಾಟ್ ಬಂದಿತ್ತು. ಬಟ್ ಮೋಸ್ಟ್ಲಿ ಅದು ಬಲ ಆಗಲ್ಲ. ಓಕೆ ಓಕೆ, ತೊಂದರೆನೆ ಅದೇ ಅದಕ್ಕೊಂದು ಕ್ಲಾರಿಟಿ ಸಿಕ್ತು ನೀವು ಹೇಳಿತ್ತು. ಯೋಗಕಾರಕ ಕೊಟ್ಟಾಗ ನೀವು ಇನ್ನ ಚೆನ್ನಾಗಿ ಅವರು ಅಭಿವೃದ್ಧಿ ಆಗ್ತಾರೆ. ಅಂತ ಅಷ್ಟಮಾಧಿಪತಿ ಹರಳನ್ನ ಕೊಡಬಾರ್ದು ಅಂತ ಹೇಳ್ತಾರೆ. 6, 8, 12 ಅಧಿಪತಿಗಳ ಹರಳು ಕೊಡಬಾರ್ದು ಅಂತ ಹೇಳ್ತಾರೆ. ಅದು ರತ್ನಶಾಸ್ತ್ರನ ಅಭ್ಯಾಸ ಮಾಡಿದವ್ರಿಗೆ ಅದು ಅರ್ಥ ಆಗಿರುತ್ತೆ, ಎಲ್ಲರಿಗೂ ಅದು ಗೊತ್ತಾಗಲ್ಲ. ಸುಮ್ನೆ ರಾಶಿಯಾಧಿಪತಿಗಳ ಒಂದು ಇದು ಕೊಟ್ಬಿಡ್ತಾರೆ. ಬಟ್ ಅದ ರಾಶಿ ವೀಕ್ ಇದ್ರೆ ಅವರಿಗೆ ಮಂತ್ರ ಮತ್ತೆ ಬೇರೆ ರಾಶಿಯಾಧಿಪತಿ ಯಾವ ರೀತಿ ಇದ್ದಾನೆ ಅಂತ ನೋಡ್ಕೊಂಡು, ಕೆಲವು ಸತಿ ಇವಾಗ ಕುಜ ತುಂಬಾ ಒಂಥರ ಉಗ್ರವಾಗಿರ್ತಾನೆ ಅಂದ್ಕೊಳ್ಳಿ, ಆಗ ನಾವು ಸುಬ್ರಹ್ಮಣ್ಯಂಗೊಂದು ಪಂಚಾಮೃತ ಅಭಿಷೇಕ, ಆ ಉಗ್ರತೆ ಕಡಿಮೆ ಆಗ್ಬೇಕಂದ್ರೆ ಅಭಿಷೇಕಕ್ಕೆ ಕೊಡ್ತೀವಿ. ಇಲ್ಲ ಅಭಿಷೇಕ ಮಾಡಿಸ್ಬೇಕು, ಇಲ್ಲ ಮಂತ್ರ ಕೊಡ್ಬೇಕು. ಎಲ್ಲರಿಗೂ ಹರಳೆ ಕೊಡಕ್ಕಾಗಲ್ಲ ನಾವು. ಅದ್ರ ಒಂದು ಕಾರಕತ್ವದ ಮೇಲೆ ಪರಿಣಾಮಗಳ ಮೇಲೆ ತಿಳ್ಕೊಂಡು ನಾವು ಸಜೆಷನ್ ಕೊಡ್ಬೇಕಾಗುತ್ತೆ.